ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ಜೈ ಶ್ರೀಕೃಷ್ಣ. ನಮ್ಮ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತೊಂದು ನಾನು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದೇ ತೆಂಗಿನ ಹಾಲಿನ ಅನ್ನ, ರೈಸ್ ಬಾತ್ ಅಂತಾರೆ. ಬೆಳಗಿನ ತಿಂಡಿಗೆ ಇದನ್ನು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಮಾಡಿ ಬೋರ್ ಆಗಿಬಿಡುತ್ತಲ್ಲ, ಆವಾಗ ನೀವು ಇದನ್ನು ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು 3 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಹಾಕಿ, ಆಮೇಲೆ ಬೆಳ್ಳುಳ್ಳಿ ಹಾಕಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಂಡ್ಬಿಟ್ಟು ಹಾಕಿ ಇದನ್ನು ರುಬ್ಕೋಬೇಕು. ಇದನ್ನು ರುಬ್ಕೊಂಡಾದಮೇಲೆ ಇಲ್ಲಿ ನಾನು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಫುಲ್ ತೊಗೊಂಡಿದ್ದೀನಿ ನಾನು. ನೀವು ಕ್ವಾಂಟಿಟಿ ನೋಡಿ ಮಾಡ್ಕೋಬಹುದು ಫ್ರೆಂಡ್ಸ್. ಇಲ್ಲಿ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದ್ರದ್ದು ನಾವು ಹಾಲನ್ನು ತೆಗೆದುಕೊಳ್ಬೇಕು. ಇವಾಗ ನಾನು ಇದ್ರದ್ದು ಹಾಲನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಥರ ನೀವು ಕೂಡ ಹಾಲು ತೆಗೆದುಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ದೊಡ್ಡದು ಚಮಚದಿಂದ 2 ಚಮಚನ ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಅಕ್ಕಿನ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಹಾಕೋಬೇಕು. ಇವಾಗ ಎಣ್ಣೆ ಬಿಸಿಯಾಗಿದೆ. ಇದರಲ್ಲಿ ಜೀರಿಗೆ, ಚಕ್ಕೆ, ಲವಂಗ, ಆಮೇಲೆ ಮೆಣಸು, ಆಮೇಲೆ ಪಲಾವ್ ಎಲೆ, ಅನಾನಸ್ ಹೂವು ಎಲ್ಲನೂ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡಾದಮೇಲೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇದರಲ್ಲೇ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಇಲ್ಲಿ ರುಬ್ಕೊಂಡಿದ್ದೆಲ್ಲ ಅದನ್ನೆಲ್ಲನೂ ಇದರಲ್ಲಿ ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಇವಾಗ ನಾನು ಇಲ್ಲಿ ಕರಿಬೇವು ಸೊಪ್ಪು, ಆಮೇಲೆ ಪುದೀನ ಸೊಪ್ಪು, ಒಂದು ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ. ಆಮೇಲೆ ಇಲ್ಲಿ ನಾನು ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಆಮೇಲೆ ಎಲ್ಲ ಮಸಾಲೆಗಳು, ಅರಿಶಿನ, ಧನಿಯಾ ಪುಡಿ ಅದನ್ನೆಲ್ಲನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡ್ಮೇಲೆ ಅಕ್ಕಿ ಹಾಕಿ ಫ್ರೈ ಮಾಡಬೇಕು. ಒಂದೇ ಒಂದು ನಿಮಿಷ ಮಾಡಬೇಕು ಮಿಕ್ಸು. ಅದಾದಮೇಲೆ ನಾವು ತೆಂಗಿನ ಹಾಲು ತೆಗೆದುಕೊಂಡಿದ್ದೀವಲ್ಲ, ಅದನ್ನು ಕೂಡ ಇದರಲ್ಲಿ ಹಾಕಬೇಕು. ಹಾಕಿದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅದಕ್ಕೆ ಹಾಕಿ, ಆಮೇಲೆ ಲಾಸ್ಟಲ್ಲಿ ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಬೇಕು. ಇದು 3 ವಿಸಿಲ್ ಆಗಬೇಕು. ಇಲ್ಲಾಂದರೆ ನೀವು 2 ಕೂಡ ಮಾಡ್ಕೋಬಹುದು, ಕರೆಕ್ಟಾಗಿರುತ್ತೆ. 3 ಕೂಡ ಮಾಡ್ಕೋಬಹುದು, ಬೇಗ ಬೇಕು ಅಂದರೆ 3 ಮಾಡ್ಬೋದು. ಇವಾಗ ನೋಡಿ, ನಮ್ಮ 3 ವಿಸಿಲ್ ಆಗಿದೆ. ನಮ್ಮ ತೆಂಗಿನ ಹಾಲಿನ ಅನ್ನ ರೆಡಿ ಆಯಿತು. ತುಂಬಾ ಸುಲಭ ಮಾಡುವುದು. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಕೂಡ ಟ್ರೈ ಮಾಡಿದಾಗ ನನ್ನ ಇದು ರೈಸು ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಇವಾಗ ಒಂದು ಹೊಸ ಆ್ಯಪ್ ಇದು ಬಂದಿದೆ, ಅದು ಹೈಪ್ ಅಂತ ಹೇಳಿ. ನನಗೆ ನೀವು ಇಷ್ಟ ಆದರೆ ಪಾಯಿಂಟ್ಸ್ ಕೂಡ ಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.